ಯಾವುದೇ ಧಾರಾವಾಹಿಗಳಲ್ಲಿ ನೀವು ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡಬೇಕಾದ್ರೆ ಸಂಭಾವನೆ ತಗೊಂಡಿಲ್ಲ. ನಾನು ಕಲಾದೇವಿ ಕೊಡುವಂಥ ಒಂದು ಗೌರವ ಅಂತ. ಸೂಪರ್. ದೇವಿ ಒಪ್ಕೊಂಡಿದ್ದಾಳೆ, ಆ ಸರಸ್ವತಿ ನಮ್ಮನ್ನು ಒಪ್ಕೊಂಡಿದ್ದಾಳೆ. ಕಲಾದೇವಿ ಅಂದರೆ ನಾವು ನಮ್ಮ ಋಣವನ್ನು ತೀರಿಸುವಂಥ ಕೆಲಸನೇ ಮಾಡಬೇಕಲ್ಲಿ. ನನ್ನ ಕೈನಲ್ಲಿ 8 ಜನಕ್ಕೆ ಸಹಾಯ ಮಾಡ್ಬೋದು, 100 ಜನ, 200 ಜನ, 500 ಜನ, 1000 ಜನ, 1000 ಜನ ಅಷ್ಟೇ. ಅದ್ರ ಮೇಲೆ ನಮ್ಗೆ ಯೋಗ್ಯತೆ ಇಲ್ಲ. ಅದು ಸರ್ಕಾರ ಹಂಗಲ್ಲ, ರಾಜಕೀಯ ಹಂಗಲ್ಲ. ಅರ್ಹತೆಗಳು ಗೆಲ್ಲೋಲ್ಲ ರಾಜಕೀಯದಲ್ಲಿ. ಭಾಳಷ್ಟು ಆದರ್ಶಗಳು ಅರ್ಹತೆಗಳು ಗೆಲ್ಲಲ್ಲ. ಆದರ್ಶನೂ ಗೆಲ್ಲಲ್ಲ, ಅರ್ಹತೆಗಳು ಗೆಲ್ಲಲ್ಲ. ಅವಕಾಶವನ್ನು ಹುಡುಕಿ 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 ಸಮಯ ಬಂದಾಗ ಗಿಟ್ಟಿಸ್ಕೊಂಡ್ಬಿಡ್ತಾರಲ್ಲ. ನಂಜುಂಡಿಯವ್ರು MLC ಅಂತ ಅಂತಾರೆ ಅಂದರೆ MLC ಗೌರವ ಬರ್ಬೇಕ್ರಿ. ನಂಜುಂಡಿ ಗೌರವ ಇದ್ದೇ ಇರ್ತದೆ. ಕರೆಕ್ಟ್, ವೆರಿ ವೆಲ್ ಸರ್. MLC ಆದ ತಕ್ಷಣ ಗೌರವ ಬರುತ್ತೆ ಅಂತ ಹೇಳಿದ್ರೆ ಅದರ ಗುಲಾಮ ಆಗ್ತೀನಿ ನಾನು. ನೂರೊಂದು ನೆನಪು. ನೀವು ಎಷ್ಟು ಎಥಿಕ್ಸ್ ಇರೋ ಮನುಷ್ಯ ಅಂತಂದರೆ, ಯಾವುದೇ ಧಾರಾವಾಹಿಗಳಲ್ಲಿ ನೀವು ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡಬೇಕಾದ್ರೆ ಸಂಭಾವನೆ ತಗೊಂಡಿಲ್ಲ. ಅದರಲ್ಲಿ ನಮ್ಮ ಸ್ನೇಹಿತರು NS ರಾಜ್ಕುಮಾರು, ಗುರುದತ್ ಅವ್ರದ್ದು ವಾತ್ಸಲ್ಯ ನನಗೆ ಹೇಳಿದ್ದಾರೆ. ಕುಮಾರಣ್ಣವರು ಹೇಳಿದ್ದಾರೆ, ಗುರು ಅವರು ಹೇಳಿದ್ದಾರೆ, ಊಟನೂ ನಾವು ಬಲವಂತಕ್ಕವ್ರು ಮಾಡೋರು, ಇಲ್ಲ ಅವ್ರಿಗೆ ಏನು ಬೇಕೋ ಅವ್ರು ಇದು ಮಾಡೋರು. ನಾವು ಎಷ್ಟು ಹೇಳಿದ್ರು ಸಂಭಾವನೆ ತಗೊಳ್ತಾ ಇರಲಿಲ್ಲ ಅವ್ರದ್ದು. ಯಾಕೆ ಸರ್ ಅದು? ರಘು, ನಮ್ಮ ಅರ್ಹತೆಗೆ ಮೀರಿ ದೇವರು ಒಂದು ಯಶಸ್ಸು ಕೊಡ್ತಾನೆ ಅಂದರೆ ಅದು ದೇವರಿಗೆ ಸಲ್ಲಬೇಕು. ನಮ್ಮ ಅರ್ಹತೆಯನ್ನು ಮೀರಿ ನನಗೆ ಕಲಾದೇವಿ ಈ ಮುಖಕ್ಕೂ ಒಪ್ಕೊಂಡು ನನ್ನ ಮೂಲಕ ಒಂದಷ್ಟು ಜನಕ್ಕೆ ನನ್ನ ಮಾತುಗಳ ಮೂಲಕ ಬದಲಾವಣೆಗಳು ಮಾಡಿಸ್ಕೊಂಡು ಅವರ ಬದುಕಿನಲ್ಲಿ ಒಳ್ಳೇದು ಕಂಡಾಗ ಅದು ದೇವ್ರ ಕೆಲಸ ಅಂತ. ನಾನು ಯಾಕೆ ದುಡ್ಡು ತಗೊಂಡಿಲ್ಲ ಅಂದರೆ ಏನು ಹೇಳ್ಬೋದು, ನನಗೆ ಆ ದುಡ್ಡು ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಭಾವಿಸಿದ್ದು ನಾನು ತಗೊಂಡಿಲ್ಲ. ದೇವರು ನನಗೆಲ್ಲ ಕೊಟ್ಟಿದ್ದಾನೆ. ನನ್ನ ಫ್ರೆಂಡ್ಸ್ಗೆ ನಾನು ಮಾಡಿರೋದು, ಅವ್ರ ಮೂಲಕ ಒಂದು 10 ಜನಕ್ಕೆ ಕೆಲಸ ಸಿಗುತ್ತೆ. ಆ ದುಡ್ಡು ಬೇಡ ನನಗೆ ಅಂತ. ಇವತ್ತಿಗೂ ನಾನು ಎಷ್ಟು ಸೀರಿಯಲ್ ಮಾಡಿದ್ದೀನಿ, ಸಾವಿರಾರು ಎಪಿಸೋಡ್ ಮಾಡಿದ್ದೀನಿ. ನನ್ನ ಪೆಟ್ರೋಲಲ್ಲಿ ನಾನು ಹೋಗಿದ್ದೀನಿ, ನನ್ನ ಗಾಡಿನ ಹೋಗಿದ್ದೀನಿ, ನನ್ನ ಬಟ್ಟೆ ನಾನು ಕೊಂಡ್ಕೊಂಡಿದ್ದೀನಿ. ಇಷ್ಟಕ್ಕೂ ನನ್ನ ಮೇಕಪ್ ನಾನೇ ಮಾಡ್ಕೊತಾ ಇದ್ದೆ. ಓ ಹೌದು, ನನ್ನ ಕಿಟ್ಟೆ ಇಟ್ಕೊತಾ ಇದ್ದೆ ಪರ್ಸ್ನಲ್. ಹೌದು, ನಾನು ಯಾರನ್ನೂ ಬೇರೆಯವ್ರಿಲ್ಲ, ನಾನೇ ಮಾಡ್ಕೊತಾ ಇದ್ದೆ. ನಾನು ಕಲಾದೇವಿ ಕೊಡುವಂಥ ಒಂದು ಗೌರವ ಅಂತ. ಸೂಪರ್. ಅದು ಬಿಟ್ಟು ನಾನು ವ್ಯಾಪಾರೀಕರಣ ನಾನು ಮಾಡಿಲ್ಲ. ಮಾಡೋದು ತಪ್ಪು ಅಂತ ಹೇಳಲ್ಲ, ನಾನು ಮಾಡಿಲ್ಲ. ನನಗೆ ಅದು ಆಗಲಿಲ್ಲ. ನನಗೆ ಕೊಟ್ಟಿರೋ ದೇವ್ರು ಕೊಟ್ಟಿರೋ ಆ ಆಶೀರ್ವಾದನೇ ಸಾಕುಪ್ಪ ಅಂತ. ಬಣ್ಣ ಹಾಕಿದ್ರೆ ನೋಡೋಂಗಾಯ್ತಲ್ಲ. ಇವತ್ತಿಗೂ ಭಾಳಷ್ಟು ಜನ ಕೇಳ್ತಾರಲ್ಲ, ನೀವು ಬನ್ನಿ ಸರ್ ಅಂತ. ಸರ್ ಈಗ ಯಾಕೆ ಸರ್ ಮಾಡಬಾರ್ದು ನೀವು? ಅಲ್ಲ, ಈಗೆಲ್ಲ ಟೈಮ್ ಇಲ್ವಾ? ಟೈಮ್ ಇಲ್ಲ. ಇವಾಗ ಯಾವ್ದಾದ್ರು ಅವಕಾಶಗಳು ಬಂದರೆ ಮಾಡ್ತೀರಾ ಸರ್? ಇಲ್ಲ, ಅವಕಾಶಗಳು ಏನು ನನಗೆ ಕೊರತೆ ಇಲ್ಲ. ಕೇಳ್ತಾ ಇರ್ತಾರೆ. ಇವಾಗ ಯಾರೋ ಬಂದರೆ ಅಂದರೆ ಏನಾಗ್ತದೆ, ಈಗ ನಮ್ಮದೆಲ್ಲ ಕತೆಗಳೆಲ್ಲ ಹೆಂಗಿರಬೇಕು ಅಂದರೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಾವ, ಅತ್ತೆ, ಮಾವ, ಅಪ್ಪ, ಅಮ್ಮ, ಈ ಬಂಧು ಬಳಗ, ಸ್ನೇಹಿತರು, ಇವೆಲ್ಲಕ್ಕೂ ಸಂಬಂಧಗಳ ಒಂದು ಸರ್ಮಾಲೆಯನ್ನು ಜನರಿಗೆ ಹೇಳ್ತಾ ಹೋಗ್ಬೇಕು. ಒಳ್ಳೆಯ ಸಂದೇಶ ಕೊಡಬೇಕು. ತಾಯಿ ತಂದೆಗಿರೋ ಗೌರವ ಏನು, ಮತ್ತೆ ಮಾವನಿಗಿರೋ ಸಂಬಂಧ ಏನು, ಹೆಂಡತಿ ಗಂಡನಿಗಿರೋ ಸಂಬಂಧ ಏನು, ಮಕ್ಕಳಿಗೂ ಹೆಣ್ಮಗಳಿಗೂ ಮಗಳಿಗಿರೋ ಇದೆಲ್ಲ ಜನರಿಗೆ ಹೇಳಬೇಕು. ನಾನು ಮಾಡಿರೋದೆಲ್ಲನೂ ಅಷ್ಟೇ ತಾನೆ. ನಾನು ಮಾಡಿರೋ ಸೀರಿಯಲ್ನೆಲ್ಲ ಮೆಸೇಜ್ ಓರಿಯೆಂಟೆಡ್. ಅದಕ್ಕೆ ಈಗ ಯಾರೋ ಮಾಡ್ತಾರೆ, ಅದು ಕಷ್ಟ. ಅದಕ್ಕೋಸ್ಕರನೇ ನಾನು ಲಾಸ್ಟ್ ಟೈಮು ನಿಲ್ಲಿಸಿ ಮತ್ತೆ ಬಂದಾಗ ಗಂಗೋತ್ರಿ ಅಂತ ಮಾಡಿದೆ. ಸರ್ ನೀವು ನಾರಾಯಣ ಸರ್ ಬಿಟ್ಟರೆ ಯಾವುದು ಹೆಚ್ಚಿಗೆ ಮಾಡಿಲ್ಲ, ನಾನೇ ಮಾಡಿದೆ. ಗುರುಕಿರಣ್ ಗುರುದತ್ತದೊಂದು ಮಾಡಿದೆ, ಆಮೇಲೆ ಗಂಗೋತ್ರಿ ಮಾಡಿದೆ. ಅದರಲ್ಲಿ ಹೇಳ್ಬೇಕು ಮೆಸೇಜ್ ಅಂತ. ಅದು ನಾನು 7 ವರ್ಷ ತಗೊಂಡು 7 ವರ್ಷ ನಡೀತದು. ಮೆಗಾ ಅಲ್ಲ ಸರ್, 7 ವರ್ಷ. ಅದು DD1 ಮತ್ತೆ ಇದರಲ್ಲಿ 2ರಲ್ಲೂ ಒಂದಿನ ಬರೋದು. ದಿವಸ 2 ಇದು ನಂದೇ ಬರ್ತಾ ಇದ್ದಿತ್ತು. 7 ಗಂಟೆಗೊಂದು, 10 ಗಂಟೆಗೊಂದು. ಬಟ್ ಆದರೂ ಸರ್ ಒಂದು ಕೇಳ್ತೀನಿ, ತಪ್ಪು ತಿಳಿಬೇಡಿ. ಎಲ್ಲ ನಿಮ್ಮನ್ನು ಪ್ರೀತಿಸಿದ ಜನಕ್ಕೆ ನೀವು ನಿರಾಸೆ ಮಾಡ್ತಾ ಇಲ್ವಾ ಸರ್? ಇರ್ಬೋದು, ಬರ್ತೀನಲ್ಲ, ಮತ್ತೆ ಮಾಡ್ತಿದ್ದೆ. ನೋಡಿ, ದೇವರು ಹೇಳ್ಬೇಕ್ರಿ. ಅದು ಯಾವುದೋ ಕಡೆಯಿಂದ ಬಂತು ಅಂದರೆ ನಾವೆಲ್ಲ ಯಾರು ಸೂಚನೆ ಕೊಡಬೇಕು? ಯಾರಲ್ವಾ, ಯಾರೋ ಬಂದು ನಾಳೆ ನೀವು ಮಾಡ್ಬೇಕು. ಈಗ ನೀವು ಬಂದು ಕೇಳಿದ್ರಿ ಸರ್ ಇಂಟರ್ವ್ಯೂ, ನಾವು 2 ವರ್ಷ ಆಗಿತ್ತು, ನಾನೇ ನಿಮಗೆ ಫೋನ್ ಮಾಡಿದ್ದು. ಹೌದು, ಇವಾಗ ನೀವೇ ನಂಗೆ ಕಾಲ್ ಮಾಡಿದ್ದು. ನಾನೇ ಮಾಡಿದ್ದು ನಿಮಗೆ. ಅಲ್ಲ, ಇನ್ನೊಬ್ಬರು ಯಾರು ಭಾಳ ಕೇಳ್ತಾ ಇದ್ದಾರಪ್ಪ, ನೀನು ನನಗೆ ಮೊದಲಿಂದ ಹೇಳ್ಬಿಟ್ಟಿದ್ದೆ, ನೀನು ಮುಗಿಸ್ಬಿಡಪ್ಪ, ನಾನು ಏನು ಕೇಳ್ತೀನಿ ನೀನು ಕೇಳ್ಕೊಳಪ್ಪ ಅಂತ ನಾನೇ ಹೇಳಿದ್ದು. ಅದು ನಾನು ಆಭಾರಿ ಆಗಿದ್ದೀನಿ ಅಲ್ವಾ? ಈಗ ಹಂಗೆ ಏನೋ ಆಗ ಸಮಯ ಬರಬೇಕು. ನಾನು ಮಾಡೋಕ್ಕೆ ರೆಡಿ ಇರ್ತೀನಿ.
ಅದೇನು ಸರ್, ಅದೇನು ಮೂಟೆ ಹೊರೋದಾ, ಕಲ್ಲು ಹೊಡಿಯೋದಾ? ಕಲಾದೇವಿಯನ್ನು ಪೂಜೆ ಮಾಡೋದು ಪ್ರೀತಿಸಿರೋ ಕಸಬೆ ಅದು ಅಲ್ವಾ ಸರ್? ಆಮೇಲೆ ದೇವಿ ಒಪ್ಕೊಂಡಿದ್ದಾಳೆ, ಆ ಸರಸ್ವತಿ ನಮ್ಮನ್ನು ಒಪ್ಕೊಂಡಿದ್ದಾಳೆ ಕಲಾದೇವಿ ಅಂದರೆ, ನಾವು ನಮ್ಮ ಋಣವನ್ನು ತೀರಿಸುವಂಥ ಕೆಲಸನೇ ಮಾಡಬೇಕಲ್ಲಿ. ಸರ್. ಇನ್ನು ರಾಜಕೀಯದ ವಿಚಾರವಾಗಿ ಬಂದರೆ, ರಾಜಕೀಯದ ಆಸಕ್ತಿ ಹೇಗೆ ಸರ್, ಹೇಗೆ ಬಂದಿದ್ದು? MLC ಆಗಿದ್ರಿ? ಇಲ್ಲ ನೋಡಿ, ನನ್ನ ಕೈನಲ್ಲಿ 8 ಜನಕ್ಕೆ ಸಹಾಯ ಮಾಡ್ಬೋದು. 100 ಜನ, 200 ಜನ, 500 ಜನ, 1000 ಜನ, 1000 ಜನ ಅಷ್ಟೇ. ಅದ್ರ ಮೇಲೆ ನಮ್ಗೆ ಯೋಗ್ಯತೆ ಇಲ್ಲ. ಅದು ಸರ್ಕಾರ ಹಂಗಲ್ಲ, ರಾಜಕೀಯ ಹಂಗಲ್ಲ. ಎಂಟೇರು ಜನ ಸಮುದಾಯಕ್ಕೆ ಒಳ್ಳೇದು ಮಾಡ್ಬೋದು. ಬಡವ್ರಿಗೆ, ಕರೆಕ್ಟ್, ಬಡವ್ರಿಗೆ ಅವಕಾಶ ಸಿಗಬೇಕಿಲ್ಲಿ. ಆದರೆ ರಾಜಕೀಯ ನೀವು ಅಂದ್ಕೊಂಡಂಗೆ ಇರೋಲ್ಲ. ಇಲ್ಲಿ ಅರ್ಹತೆಗಿಂತ ಅವಕಾಶವನ್ನು ಹುಡ್ಕೊಂಡು ಹೋಗೋರೇ ಗೆಲ್ಲೋದು. ಅರ್ಹತೆಗಳು ಗೆಲ್ಲೋಲ್ಲ ರಾಜಕೀಯದಲ್ಲಿ. ಭಾಳಷ್ಟು ಆದರ್ಶಗಳು ಅರ್ಹತೆಗಳು ಗೆಲ್ಲಲ್ಲ. ಆದರ್ಶನೂ ಗೆಲ್ಲೋಲ್ಲ, ಅರ್ಹತೆಗಳು ಗೆಲ್ಲೋಲ್ಲ. ಅವಕಾಶವನ್ನು ಹುಡುಕಿ ಸಮಯ ಬಂದಾಗ ಗಿಟ್ಟಿಸ್ಕೊಂಡ್ಬಿಡ್ತಾರಲ್ಲ, ಅವರು ಬೇಕು ಹೋಗ್ತಾರೆ. ಅದು ನಂಜುಂಡಿ ಸರ್ ಅಲ್ವೇ ಅಲ್ಲ? ನಾವು ಸಾಯೋವರೆಗೂ ಆಗೋಲ್ಲ. ಆಮೇಲೆ ಒಂದು ಸ್ಥಾನ ನಾವು ಹೋದ ನಂತರ ಅದಕ್ಕೆ ಗೌರವ ಬರಬೇಕು. ಅದರಿಂದ ನಮಗೆ ಗೌರವ ಬರೋದೇ ಇಲ್ಲ ರೀ. ನಿಮಗೆ ಗೊತ್ತಾಯ್ತಲ್ಲ. ಈಗ ನಂಜುಂಡಿಯವರು MLC ಅಂತ ಅಂತಾರೆ ಅಂದರೆ, MLC ಗೌರವ ಬರ್ಬೇಕ್ರಿ, ನಂಜುಂಡಿ ಗೌರವ ಇದ್ದೇ ಇರ್ತದೆ. ಕರೆಕ್ಟ್, ವೆರಿ ವೆಲ್ ಸೆಡ್. MLC ಆದ ತಕ್ಷಣ ಗೌರವ ಬರುತ್ತೆ ಅಂತ ಹೇಳಿದ್ರೆ, ಅದರ ಗುಲಾಮ ಆಗ್ತೀನಿ ನಾನು, ಅದರ ಅಧೀನ ಆಗ್ತೀನಿ ನಾನು. ನನಗೆ ಅರ್ಹತೆ ಇದೆ, ಅದೊಂದು ಸ್ಥಾನ ಬಂದ ಆಯಿತು. ಅದರಲ್ಲಿ ನೀವು ನನಗೆ ಗುರುತಿಸ್ಲಿಲ್ವೋ, ನಾನು ಮಾಡಿದ್ರಲ್ಲೋ ಅದ್ರ ಮೇಲೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಏನು ಹೇಳುತ್ತೆ, ಡೆಮಾಕ್ರಸಿನಲ್ಲಿ ಎಲ್ಲ ಜಾತಿ ಬಲ ಬೇಕು. ರಾಜಕೀಯದಲ್ಲಿ ಜಾತಿ ಬಲ ಇರಬೇಕು, ಹಣದ ಬಲ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಆಯಾ ಸಮಾಜಗಳಿಗೆ ರಾಜಕೀಯದ ಜ್ಞಾನ ಇರಬೇಕು. ಯಾವ ಸಮಾಜಗಳಿಗೆ ರಾಜಕೀಯದ ಜ್ಞಾನ ಇರಲ್ವೋ ಅಲ್ಲಿ ನಾಯಕರುಗಳು ಹುಟ್ಟಲ್ಲ. ಆ ಸಮಾಜಗಳು ಕೊಡುಗೆ ದುಡ್ದಿರುತ್ತೆ, ನಾಯಕರಿಲ್ಲ ಅಂತ ಹೇಳಿದ್ರೆ ಆ ಸಮಾಜ ಮೂಲೆ ಗುಂಪಾಗುತ್ತೆ. ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಸಮಾಜಗಳ ಬಗ್ಗೆ ಪರಿಪಕ್ವವಾದಂಥ ಅಧ್ಯಯನ ಮಾಡಿರುವಂಥ ನಾಯಕರುಗಳ ಕೆಳಗಡೆ ನಾವು ಕೆಲಸ ಮಾಡುವಂಥ ಅವಕಾಶಗಳು ಸಿಗಬೇಕು. ಈ ಅಧಿಕಾರದಲ್ಲಿ ಇದ್ದವರಲ್ಲಿ ಲೀಡರ್ ಆಗೋದಿಲ್ಲ. ನಿಮ್ಮ ಅರ್ಹತೆಯನ್ನು ಗುರುತಿಸ್ಬೇಕಾದ್ರೆ ನಿಮಗಿಂತ ದೊಡ್ಡ ಅರ್ಹತೆ ನನಗಿದ್ದರೆ ನಾನು ನಿಮ್ಮನ್ನು ಗುರುತಿಸೋದು. ನನ್ನ ಅರ್ಹತೆನೇ ಗುರ್ಸೋಕ್ಕಾಗ್ದಿರಾ ನನಗೊಂದು ಸ್ಥಾನಮಾನ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅದಲ್ಲ, ಅದು ಕರೆಕ್ಟ್ ಅಲ್ಲ. ಸತ್ಯ ಸರ್, ನಾನು ಮೂಕ ಪ್ರೇಕ್ಷಕ, ನಿಮ್ಮ ಮಾತಿಗೆ ಅಷ್ಟೇ, ಇನ್ನೇನಿಲ್ಲ. ಹೌದಪ್ಪ, ನಾನು ಅದಕ್ಕೆ ರಾಜಕೀಯದ ನೋಡ್ತೀನಲ್ಲ. ನಾನು ಯಾವತ್ತಿಗೂ ಸಾಯೋವರೆಗೂ ಅವಕಾಶವಾದಿ ಆಗೋದಿಲ್ಲ. ಅನ್ಕೊಳ್ಳೋಕ್ಕೂ ಆಗಲ್ಲ ಸರ್, ಅದೆಲ್ಲ ನಾವು ಮಾಡೋಲ್ಲ. ಭಾಳಷ್ಟು ಜನ ನನಗೆ ಹೇಳ್ತಾರೆ ಸರ್, ಅದು ನಿಮ್ಗೆ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇದೆಯೋ ಗೊತ್ತಿಲ್ಲ, ನಮಗೆ ನಿಮ್ಮ ಮೇಲೆ ಅದು 100 ಜಾಸ್ತಿ ನಂಬಿಕೆ. ಆದರೆ ಇವತ್ತಲ್ಲ ನಾಳೆ ಯಾವತ್ತಿಗೂ ಕೂಡ ನಾವು ಪಟ್ಟಿರೋ ಶ್ರಮ, ನಾವು ಇಟ್ಟಿರೋ ಗುರಿ ಅದು ಧರ್ಮವಾಗಿದ್ದರೆ ಧರ್ಮ ನಮಗೆ ವಾಪಸ್ ಕೊಡುತ್ತೆ ಎಲ್ಲ ಅವಕಾಶ. ಧರ್ಮ ರಿಟರ್ನ್ಸ್. ಕರ್ಮ ರಿಟರ್ನ್ಸ್ ಅಲ್ಲ, ಧರ್ಮ ಆಲ್ಸೋ ರಿಟರ್ನ್ಸ್. ಆಮೇಲೆ ನೀವೊಬ್ಬ MLC ಆಗಿ ಆ ಒಂದು ಆಡಂಬರ, ಆ ಒಂದು ವೈಭೋಗ ತೋರಿಸ್ಬೇಕಂದ್ರೆ ಒಬ್ಬ ಗನ್ಮ್ಯಾನು, PA PS ಏನು ಬೇಕಾದ್ರೂ. ಬಟ್ ನಂಜುಂಡಿ ಸರ್ ಈ ಸ್ನೇಹಿತರೆ ನೀವು ನಂಬಲ್ಲ, ಇವತ್ತಿಗೂ ಡೈರೆಕ್ಟಾಗಿ ಅವ್ರಿಗೆ ಮಾತಾಡ್ತೀವಿ, ಬನ್ನಿ ಬಪ್ಪ ಮನೆಗೆ ಅಂತಾರೆ. ಅಂದರೆ 1 to 1 ಅವ್ರು ಯಾರು ಮಧ್ಯದಲ್ಲಿ ಮೀಡಿಯೇಟರ್ಗಳನ್ನ ಇವ್ರನ್ನ ಇಟ್ಕೊಂಡಿಲ್ಲ. ವೈ ನಂಜುಂಡಿ ಸರ್ ಆ ಸವಲತ್ತುಗಳಿದ್ರು ತಗೊಂಡಿಲ್ಲ ಯಾವುದೂ? ಲಾಭ ಏನು ಅಂತ ನಾವು ಮನಸ್ಸು ಮಾಡಿದ್ರೆ 10 ಜನ ಗನ್ಮ್ಯಾನ್ ಇಟ್ಕೊಳಕ್ಕಾಗಲ್ವ? ನಾನು ಡೆಫಿನೆಟ್ಲಿ ಸರ್ ಇಟ್ಕೋಬೋದು. 10 ಜನ ಡ್ರೈವರ್ 10 ಕಾರ್ನ ಹಿಂದೆ ಮುಂದೆ ಓಡ್ಸೋಕ್ಕಾಗಲ್ವ? ನಾನು ಬರೋದಕ್ಕಿಂತ ಮುಂಚೆ ಒಂದು 50 ಜನ ನನ್ನ ಪರ ಜೈಪರಕ್ಕೆ ಹಾಕ್ಬಿಟ್ಟು ಹೋದರೆ ಮಾಡ್ಸೋಕ್ಕಾಗಲ್ವ? ನಾನು ಏನು ಬೇಕಾದ್ರೆ ನೀವು ಜನನ ಕೊಂಡ್ಕೋಬಾರ್ದು ಸರ್, ಜನನ ಕೊಂಡ್ಕೋಬಾರ್ದು, ನಿಮ್ಮನ್ನ ಜನ ಕೊಂಡ್ಕೋಬೇಕು, ಪ್ರೀತಿಸ್ಬೇಕು. ಮತ್ತೆ ನಾನು ನೇರವಾಗೇ ಇರೋದು. ನನ್ನ ಸಮಸ್ಯೆ ಏನಿದೆ ವಿಧಾನ ಪರಿಷತ್ತಲ್ಲಿ ಹೇಳ್ತಿದ್ದೆ, ಅದು ಬಿಟ್ಟು ಬೇರೆ ಎಲ್ಲೂ ಹೋಗ್ತಿಲ್ಲ. ಒಂದಷ್ಟೇ ಕೆಲವು ಜನ ನನಗೆ ಇಷ್ಟವಾಗೋ ಲೀಡರ್ಗಳು, ಹೆಸರು ಹೇಳಂಗಿಲ್ಲ ನಾನು, ಅವ್ರ ಹತ್ರ ನಿರಂತರವಾದಂಥ ಸಂಪರ್ಕದಲ್ಲಿ. ಅವ್ರು ಇವತ್ತಿಗೂ ನನ್ನನ್ನು ನಂಬ್ತಾರೆ, ಇವತ್ತಿಗೂ ನಾನು ಅವ್ರ ಜೊತೆ ಸ್ನೇಹದಲ್ಲಿದ್ದೀವಿ. ನಮಗೆ ಅವಕಾಶ ಸಿಕ್ಕಬೇಕು ಅಂತ ಕಾಯೋದಿಲ್ಲ, ಅರ್ಹತೆ ಇದ್ದರೆ. ಅದಕ್ಕೆ ಒಬ್ಬರು ನನಗೊಂದು ಮೆಸೇಜ್ ಹಾಕಿದ್ದಾರೆ,
ನಮ್ಮ ಗುರುಗಳು ಒಂದು ಮೆಸೇಜ್ ಹಾಕಿದ್ದಾರೆ, ಎಲ್ಲ ಮುಗಿದೋಗಿದೆ ಅಂತ ಅನ್ಕೋಬೇಡ, ಸಮಯವನ್ನು ಕಾಯುವಂಥ ತಾಳ್ಮೆ ನಿನಗಿರಲಿ. ಸಮಯವನ್ನು ಕಾಯುವಂಥ ತಾಳ್ಮೆ ನಿನಗಿರಲಿ, ಕಳೆದೋಗಿದ್ದೆಲ್ಲ ನಿನ್ನನ್ನು ಹುಡ್ಕೊಂಡು ಬರ್ತದೆ ಅಂತ. ನಿನ್ನ ತಾಳ್ಮೆ ನೀನು ಕಾಯ್ಬೇಕಷ್ಟೇ. ಅಲ್ಲಿ ವಯಸ್ಸಾಗತ್ತೆ, ಆದರೆ ಒಳ್ಳೆ ಕೆಲಸ ಮಾಡೋದಕ್ಕೆ ವಯಸ್ಸು ಮುಖ್ಯ ಆಗೋದಿಲ್ಲ. ನೀನು ಸುಖವಾಗಿರೋದಕ್ಕೆ ವಯಸ್ಸೇನೋ ಬೇಕು ಅಂತೀಯ, ಆದರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಯೋವಾಗಲೂ ಕೂಡ ಒಂದು ಸಿಗ್ನೇಚರ್ ಹಾಕಿ ಒಂದು ಅಜೆಂಡಾ ಪಾಸ್ ಮಾಡಿದ್ರೆ ಅದು ಕೋಟ್ಯಾಂತರ ಜನಕ್ಕೆ ಒಳ್ಳೇದಾಗೋದು, ಪರಂಪರೆಗಳು ಒಳ್ಳೇದಾಗುತ್ತೆ ಆ ಥರ. ಸರ್, ಮುಂದಿನ ರಾಜಕೀಯದ ಗೋಲ್ಸು, ಉದ್ದೇಶ, ಆಸೆ, ಕನಸು? ಸರ್, ಹೆಂಗೋ ಕೆಲಸ ಬೆಳಗ್ಗೆ ಹೇಳ್ತೀನಿ, ಕೆಲಸ ಮಾಡ್ತೀನಿ, ಒಂದಷ್ಟು ಜನ ಒಳ್ಳೆಯವ್ರ ಸಹವಾಸ, ಒಂದಷ್ಟು ಜನ ಸಜ್ಜನರ ಒಂದು ಸಂಪರ್ಕ, ಮತ್ತು ನಮ್ಮನ್ನು ನಂಬುವಂಥವ್ರು ನಡೆಸ್ಕೊಂಡು ಹೋಗ್ತಾ ಇದೆ. ದೇವರು ಎಲ್ಲೆಲ್ಲಿ ಸ್ಟಾಪ್ ಕೊಡ್ತಾನೆ, ಯಾವ್ಯಾವ ಬಸ್ಗೆ ಹತ್ತಿಸ್ತಾನೆ, ಯಾವ ರೀತಿ ಮುಂದೆ ಜೀವನ ಕೊಡ್ತಾನೆ ನನಗೆ ಗೊತ್ತಿಲ್ಲ. ಬಟ್ ನಾನೀಗ ಚೆನ್ನಾಗಿದ್ದೀನಿ. ನನ್ನ ಕೈಲಾಗಿದ್ದ ಸೇವೆ ನಮ್ಮ ಸಮಾಜ ಅಂತಲ್ಲ, ಎಲ್ಲ ಸಮಾಜಗಳಿಗೂ ಕೂಡ ನನ್ನ ಕೈಲಾಗಿ ಸೇವೆ ಮಾಡುತ್ತಾನೇ ಬರ್ತೀನಿ. ನನ್ನನ್ನು ಯಾರು ಯಾವ ರೀತಿ ಬೇಕಾದ್ರೂ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಸದಾ ಅವ್ರ ಜೊತೆಲಿ ಇರ್ತೇನೆ. ನಾವಿರೋದು ಇನ್ನು ಎಷ್ಟು ವರ್ಷ ಅಂತ ಯಾರೂ ಬರ್ಕೊಟ್ಟಿಲ್ಲ. ಹೆಂಗೆ ಹುಟ್ಟು ಕೂಡ ಒಂದು ರೀತಿಯಲ್ಲಿ ಆಕಸ್ಮಿಕನೇ. ತಾಯಿ ಹೊಟ್ಟೆಯಿಂದ ಈಚೆ ಬಂದು ಆ ಒಂದು ಉಸಿರು ಈಚೆವರೆಗೂ ಅನ್ನೋವರೆಗೂ ಕೂಡ ಮಗುನೂ ಕೂಡ ಬದುಕಿದೆಯಾ ಇಲ್ಲ ಅಂತ ಗೊತ್ತಾಗೋದಿಲ್ಲ, ಅದು ಆಕಸ್ಮಿಕನೇ. ಸಾವು ನಿಶ್ಚಯ, ಅದು ಯಾವಾಗ ಅಂತ ಗೊತ್ತಿಲ್ಲ, ಅದು ಆಕಸ್ಮಿಕನೇ. ಈ ಆಕಸ್ಮಿಕಗಳ ಮಧ್ಯೆ ನಮ್ಮ ಜೀವನ ನಡೀತಾ ಇದೆ. ಮೂಕ ವಿಸ್ಮಯರು ನಾವು ಅಷ್ಟೇ ನೋಡ್ತಾ ಹೋಗೋದು. ದೇವರು ಎಲ್ಲಿವರೆಗೆ ನಮಗೆ ಶಕ್ತಿ ಕೊಡ್ತಾನೋ ಮಾಡೋದು. ಅಂದರೆ ಸಿಂಪಲ್, ನಿಮ್ಮ ತತ್ವದಲ್ಲಿ ನಾಳೆ ಅನ್ನೋದು ಒಂದು ಬಿಳಿ ಹಾಳೆ, ಆ ದೇವರು ಏನು ಗೀಚ್ತಾನೆ. ನಂದು ಪ್ಲಾನ್ ಅಲ್ಲ, ಇಲ್ಲ ನಂದು ಗೊತ್ತು ಗುರಿ ಬೇರೆದಲ್ಲೆಲ್ಲ ಇಲ್ಲವೇ ಇಲ್ಲ. ಇವತ್ತು ಕೆಲಸ ಮಾಡ್ತೀವಿ, ನಾಳೆಗೆ ಏನು ಬೇಕು, 1 ದಿನ 2 ದಿನ 3 ದಿನದೇ ನನ್ನ ಪ್ಲಾನಿಂಗು. ಅದ್ರ ಮೇಲೆ ಏನಿದೆ ಕೆಲಸ ನೋಡಿ. ಈಗ ನೋಡಿ, ಸಾವು ಇವಾಗ ನೋಡ್ತಾ ಇದ್ದೀರ ನೀವು, ಡಾಕ್ಟ್ರುಗಳು ಸತ್ತೋಗ್ತಾ ಇದ್ದಾರೆ. ಮೊನ್ನೆ ಯಾವುದೋ ಆರ್ಟಿಕಲ್ ಓದಿದೆ ಸರ್, ಚೆನ್ನೈಯಲ್ಲಿ ಎಕ್ಸಸೈಸ್ ಮಾಡುವಂಥ ಜಿಮ್ಮು ಕೆಲಸ ಮಾಡುವಂಥ ಹುಡುಗರು ಸತ್ತೋಗ್ತಾ ಇದ್ದಾರೆ. ಇನ್ನು ಅತಿಯಾದ ಆಸೆ ಇಟ್ಕೊಂಡು ನಾನೇನೋ ಗೆಲ್ತೀನಿ ಜಗತ್ತಿನಲ್ಲಿ ಅಂತಂದರೆ ಸಾಧ್ಯನೇ ಇವೆಲ್ಲ, ಸಾಧ್ಯ. ದೇವ್ರು ಎಷ್ಟು ದಿನ ಇಟ್ಟಿರ್ತಾನೋ ಅಷ್ಟು ದಿನಗಳು ಒಳ್ಳೇದು ಮಾಡಬೇಕು ಅನ್ನೋದು. ಇನ್ನೊಂದು ಕೇಳಲೇಬೇಕಾಗಿರೋ, ಅಂತಿಮ ಘಟ್ಟದಲ್ಲಿದ್ದೀವಿ, ಮುಗಿಸ್ತಾ ಇದ್ದೀನಿ ನನ್ನ ಸಂದರ್ಶನನ. ಕೇಳಲೇಬೇಕಾಗಿರೋ ಮತ್ತೊಂದು ಪ್ರಶ್ನೆ, ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ನಿಮ್ಮ ಒಂದು ಕನಸಿನ ಕೂಸು. ನಮ್ಮ ಮಲ್ಲೇಶ್ವರಮ ಅಕ್ಕಪಕ್ಕ ಮಲ್ಲೇಶ್ವರಮ ನಿವಾಸಿಗಳಿಗಂತೂ ಅದು ಒಂಥರ ತವ್ರ ಮನೆ ಥರ. ಹೆಣ್ಮಕ್ಳಿಗೆ ಯಾವಾಗಲೂ ಅಲ್ಲಿ ಹೋಗೋದು, ಒಡವೆ ತೊಗೊಳ್ಳೋದು ಒಂದು ಪ್ರತೀತಿಯಾಗಿದೆ. ಇದ್ರ ಬಗ್ಗೆ ಹೇಳೋದಾದರೆ ಸರ್, ಆ ಒಂದು ಅಂಗಡಿ ಬಗ್ಗೆ ಹೇಳೋದಾದರೆ, ಯಾಕೆಂದರೆ ತುಂಬ ನೀವು ಮಾಡಿದ್ಮೇಲೆ ಸಾಕಷ್ಟು ಜನ ಗೋಲ್ಡ್ ಅಂಗಡಿಗಳ ಬಿಸ್ನೆಸ್ನ ಅಥವಾ ಪಬ್ಲಿಸಿಟಿನ ಆ ರೇಂಜಲ್ಲಿ ಮಾಡಿದ್ರು. ಬಟ್ ಯು ಆರ್ ದ ಫಸ್ಟ್, ನೀವು ಫಸ್ಟ್ ಲೀಡರ್. ಫಾಲೋ ದ ಲೀಡರ್ ಅನ್ನೋ ಬೇರೆಯವರೆಲ್ಲ ಮಾಡಿದ್ರು. ಬಟ್ ಅದನ್ನು ಮಾರ್ಕೆಟಿಂಗಿಂದ ಹಿಡಿದು ಪಬ್ಲಿಸಿಟಿ, ಒಂದು ಗೋಲ್ಡ್ ಶಾಪ್ನ ಏನು ಮಾಡ್ಬೋದು ಅಂತ ತೋರಿಸಿದವ್ರು ನೀವು. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅಂಗಡಿಗೆ ಒಂದು 11-11ವರೆಗೆ ಹೋಗ್ತೇನೆ, ಅಲ್ಲಿ ಇರ್ತೇನೆ. ಅಲ್ಲಿ ಹಂಗೆ ಎಲ್ಲ ಬೇರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ರಾತ್ರಿ ಬರ್ತೇನೆ. ಈಗ ನನ್ನ ಮಗಳ ಅಂಗಡಿ ನೋಡ್ಕೋತಾಳೆ. ನೈಸ್. ನೋಡ್ಕೋತಾಳೆ. ಸ್ವಲ್ಪ ಅವ್ರಿಗೂ ಎಷ್ಟು ಸ್ವಾತಂತ್ರ್ಯ ಕೊಡಬೇಕು, ಕೊಟ್ಟು ಉಳಿದಿದ್ದನ್ನೆಲ್ಲ ನಾವು ಇಟ್ಕೊಂಡಿರ್ತೀವಲ್ಲ ಅದನ್ನೊಂದು ಪರಿಶೀಲನೆ ಮಾಡಿ ಆಮೇಲೆ ಅವಳನ್ನು ಕರ್ಕೊಂಡು ಮನೆಗೆ ಬಂದ್ಬಿಡ್ತೀನಿ.